ವಿದ್ಯಾರ್ಥಿಗಳೇ, ಈಗಾಗಲೇ ನವೋದಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನು ನಾವು ನೋಡ್ತಾ ಬಂದಿದ್ವಿ. ವಿದ್ಯಾರ್ಥಿಗಳೇ, ಯಾರೆಲ್ಲ ಇನ್ನೂ ನವೋದಯ ಅಪ್ಲಿಕೇಶನ್ ಅನ್ನು ಹಾಕಿಲ್ಲ ಎಲ್ಲರೂ ಕೂಡ ನವೋದಯ ಅಪ್ಲಿಕೇಶನ್ ಅನ್ನು ಹಾಕ್ರಿ. ಯಾಕೆಂತಂದ್ರೆ ನವೋದಯ ಅಪ್ಲಿಕೇಶನ್ ಹಾಕುವ ದಿನಾಂಕವನ್ನ ಮುಂದೂಡಲಾಗಿದೆ. ಆಗಸ್ಟ್ 13ವರೆಗೂ ಏನಂತಂದ್ರೆ ಅಪ್ಲಿಕೇಶನ್ ಹಾಕುವಂತಹ ದಿನವಿದೆ. ಹಾಗಾಗಿ ನಿಮಗೆ 10 ರಿಂದ 12 ದಿನ ನವೋದಯ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಇರೋದರಿಂದ ಎಲ್ಲರೂ ನವೋದಯ ಅಪ್ಲಿಕೇಶನ್ ಅನ್ನು ಹಾಕ್ರಿ. ಡಿಸೆಂಬರ್ ನಲ್ಲಿ ನಡೆಯುವಂತಹ ನವೋದಯ ಪರೀಕ್ಷೆಯನ್ನ ಎಲ್ಲರೂ ಬರೀರಿ. ಎಲ್ಲರೂ ನವೋದಯ ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ಈಗ ಮುಂದುವರೆದ ಭಾಗ ಯಾವ್ದಪ್ಪ ಅಂದ್ರೆ ಅದು ಬೋರ್ಡ್ ಮಾಸ್. ಹೌದಾ? ಈ ಬೋರ್ಡ್ ಮಾಸ್ ಮೇಲೆ ಬರುವಂತಹ ಲೆಕ್ಕಗಳನ್ನ ನಾವು ಯಾವ ರೀತಿಯಾಗಿ ಹಚ್ಕೋಬೇಕು, ನಾವು ಯಾವ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಬೋರ್ಡ್ ಮಾಸಿನ ಅರ್ಥ ಏನಪ್ಪಾ ಅಂತಂದ್ರೆ ನೋಡ್ರಿ, ಇಲ್ಲಿ ಬಿ ಅಂದ್ರೆ ಬ್ರಾಕೆಟ್ಸ್. ಹೌದಾ? 4 ಬ್ರಾಕೆಟ್ಸ್ ಗಳು ಬರ್ತಾವು. ಅವು ಯಾವಪ್ಪ ಅಂತಂದ್ರೆ ರೇಖಾವರ್ಣ, ಅಲ್ಪವರ್ಣ, ಪುಷ್ಪವರ್ಣ, ಚೌಕವರ್ಣ. ಈ ರೀತಿಯಾದಂತಹ 4 ಬ್ರಾಕೆಟ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಲೆಕ್ಕದಲ್ಲಿ ಫಸ್ಟ್ ರೇಖಾವರ್ಣ ಕೊಟ್ಟಿದ್ರೆ ರೇಖಾವರ್ಣ ಬಿಡಿಸ್ಬೇಕು, ಅಲ್ಪವರ್ಣ ಕೊಟ್ಟಿದ್ರೆ ಅಲ್ಪವರ್ಣ ಬಿಡಿಸ್ಬೇಕು, ಪುಷ್ಪವರ್ಣ ಕೊಟ್ರೆ ಪುಷ್ಪವರ್ಣ ಬಿಡಿಸ್ಬೇಕು, ಚೌಕವರ್ಣ ಕೊಟ್ರೆ ಚೌಕವರ್ಣವನ್ನ ಫಸ್ಟ್ ಆವರಣಗಳನ್ನ ಬಿಡಿಸ್ಬೇಕು. ಎಲ್ಲಿ? ಬೋರ್ಡ್ ಮಾಸ್ ರೂಲ್ ನಲ್ಲಿ. ಬಿ ಅಂದ್ರೆ ಬ್ರಾಕೆಟ್ಸ್. ನೆಕ್ಸ್ಟ್ ಓ ಅಂದ್ರೆ ಆಫ್. ಲೆಕ್ಕದಲ್ಲಿ ಇಂಗ್ಲಿಷ್ ನಲ್ಲಿ ಆಫ್ ಅಂತ ಕೊಟ್ಟಿರ್ತಾನೆ, ಕನ್ನಡದಲ್ಲಿ ಏನಂತ ಕೊಟ್ಟಿರ್ತಾನೆ ರ ಅಥವಾ ದ ಅಂತ ಕೊಟ್ಟಿರ್ತಾನೆ. ಲೆಕ್ಕದಲ್ಲಿ ಅದು ರ ಅಥವಾ ದ ಅಂತಂದ್ರೆ ಏನು ಇಂಟು ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ಹೌದಾ? ಈ ರೀತಿ ಅಂತಂದ್ರೆ ನೋಡ್ರಿ, ಮೊದಲು 4 ಬ್ರಾಕೆಟ್ಗಳನ್ನ ಬಿಡಿಸಿದ ಮೇಲೆ ನೆಕ್ಸ್ಟ್ ಏನಂತಂದ್ರೆ ಆಫ್ ಇತ್ತಂದ್ರೆ ಆಫ್ ಬಿಡಿಸ್ಕೊಡ್ರಿ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನ್. ಹೀಗೆ ಹಂತವಾಗಿ ಏನಂತಂದ್ರೆ ನಾವು ಬೋರ್ಡ್ ಮಾಸ್ ನಿಯಮವನ್ನ ಅಪ್ಲೈ ಮಾಡ್ತಾ ಏನಂತಂದ್ರೆ ನಾವು ಲೆಕ್ಕವನ್ನ ಮಾಡ್ತಾ ಬರ್ತೀವಿ. ವಿದ್ಯಾರ್ಥಿಗಳೇ ನೋಡಿ, ಈಗ ನಾನು ಇಲ್ಲಿ ಒಂದು ಲೆಕ್ಕವನ್ನ ತೆಗೆದುಕೊಂಡು ಬಂದಿದ್ದೇನೆ. ಈ ಲೆಕ್ಕವನ್ನ ಅತಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಈ ಬೋರ್ಡ್ ಮಾಸ್ ಬೋರ್ಡ್ ಮಾಸ್ ಪ್ರಾಬ್ಲಮ್ಸ್ ಅನ್ನ ನಾವು ಮಾಡ್ಬೇಕಿತ್ತಂತಂದ್ರೆ ಇಂದ ಕಲಿತಂತಹ ಎಲ್ಲಾ ಬೇಸಿಕ್ ಲೆಕ್ಕಗಳು ನಮಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಈ ಒಂದು ಬೋರ್ಡ್ ಮಾಸ್ ಅಂದ್ರೆ ಬೋರ್ಡ್ ಮಾಸ್ ಮೇಲೆ ಬರುವಂತಹ ಲೆಕ್ಕವನ್ನ ನಾವು ಮಾಡಕ್ಕೆ ಸಾಧ್ಯವಾಗುತ್ತೆ. ನೋಡೋಣ ಈಗ. ನೋಡಿ, ಈಗ ಈ ಲೆಕ್ಕವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ನೋಡ್ರಿ, 1/3 ಪ್ಲಸ್, ಹೌದಾ, ಚೌಕವರ್ಣ ಸ್ಟಾರ್ಟ್, 1/2 ಮೈನಸ್ ಪುಷ್ಪವರ್ಣ ಸ್ಟಾರ್ಟ್, 1/5 ಪ್ಲಸ್ ಅಲ್ಪವರ್ಣ ಸ್ಟಾರ್ಟ್, 1/3 ಮೈನಸ್ 1/5 ಅಲ್ಪವರ್ಣ ಕ್ಲೋಸ್, ಪುಷ್ಪವರ್ಣ ಕ್ಲೋಸ್, ಚೌಕವರ್ಣ ಕ್ಲೋಸ್. ಹೌದಾ? ಈಗ ನೋಡ್ರಿ, ಡೈರೆಕ್ಟ್ ಆಗಿ ಲೆಕ್ಕಕ್ಕೆ ಹೋಗೋಣ. ನಾವು ಫಸ್ಟ್ ಯಾವ ವರ್ಣ ಬಿಡಿಸ್ಬೇಕಪ್ಪ ಅಂತಂದ್ರೆ ನಾವು ನೋಡ್ರಿ, ರೇಖಾವರ್ಣ ಇಲ್ಲ, ಅದಕ್ಕೋಸ್ಕರ ನಾವು ಅಲ್ಪವರ್ಣವನ್ನ ಬಿಡಿಸೋಣ. ಹೌದಾ? ಅಲ್ಪವರ್ಣ ತಗೊಂಡ್ರಿ ಈಗ ಡೈರೆಕ್ಟ್ ಆಗಿ. ನೋಡ್ರಿ ಯಾವ ರೀತಿ ಬಿಡಿಸ್ಬೇಕು. ಇದು ಯಾವ ಲೆಕ್ಕ ಅನ್ಸುತ್ತೆ ನಮಗೆ? ಭಿನ್ನ ರಾಶಿಗಳ ವ್ಯವಕಲನವನ್ನ ನಾವು ಮಾಡ್ಬೇಕಿಲ್ಲಿ. ಭಿನ್ನ ರಾಶಿಗಳ ವ್ಯವಕಲನವನ್ನ ಆಲ್ರೆಡಿ ನಾವು ಕಲ್ತಿದ್ದೀವಿ. ಇಲ್ಲಿ ಇನ್ನೊಂದ್ಸಾರಿ ನೋಡ್ಬಿಡೋಣ. ಓಕೆನಾ? ನೋಡ್ರಿ, ಭಿನ್ನ ರಾಶಿಗಳ ಎರಡೇ ಭಿನ್ನ ರಾಶಿಗಳನ್ನ ಕೊಟ್ಟಾಗ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ನಾನು ಹಿಂದಿನ ಕ್ಲಾಸಸ್ ಅಲ್ಲಿ ನಾನು ಹೇಳ್ತಾ ಬಂದಿದ್ದೆ. ಹೌದಾ? ನೋಡ್ರಿ, ಈಗ ಇಲ್ಲಿ ಛೇದವನ್ನ ಗುಣಿಸ್ಬಿಡೋಣ. ಹೌದಾ? 3 5 ಎಷ್ಟು? 15. ಹೌದಾ? 15. ನೆಕ್ಸ್ಟ್ ಏನ್ ಮಾಡೋಣ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 5 1 5 ಮೈನಸ್ಗೆ ಮೈನಸ್, 3 1 3. ಹೌದಾ? ನೆಕ್ಸ್ಟ್ 5ರಲ್ಲಿ 3 ಅಂದ್ರೆ ಎಷ್ಟು? 2. 15ಕ್ಕೆ 15 ಹಚ್ಚಿಬಿಡೋಣ. ಅಂದ್ರೆ ಎಷ್ಟು ಅಂತ ಬಂತು ನಮಗೆ? 2 15 ಬಂತು. ಅಂದ್ರೆ 1/3 ಮೈನಸ್ 1/5 ಉತ್ತರ ಎಷ್ಟೈತಿ? 2 15 ಬಂತು. ನಾವು 2 15ವನ್ನ ಇಲ್ಲಿ ಹಚ್ಚಿಬಿಡೋಣ. ಎಷ್ಟು ಬಂತು? 2 15. ಹೌದಾ? ಅವಾಗ ಅಲ್ಪವರ್ಣ ಕ್ಲೋಸ್ ಆಗುತ್ತೆ, ಪುಷ್ಪವರ್ಣ ತಗೊಂತೀವಿ, ಕ್ಲೋಸ್ ಆಯ್ತು, ಚೌಕವರ್ಣ ಕ್ಲೋಸ್ ಆಯ್ತು. ಹೌದಾ? ನೋಡ್ರಿ, ಇಲ್ಲಿ ಪ್ಲಸ್ ಗೆ ಪ್ಲಸ್ ಬರೆಯೋಣ, 1/5ಕ್ಕೆ 1/5 ವರ್ಣ, ಪುಷ್ಪವರ್ಣಕ್ಕೆ ಪುಷ್ಪವರ್ಣ ಬರೋಣ, ಮೈನಸ್ 1 1/2 ಚೌಕವರ್ಣ ಐತಿ. ನೆಕ್ಸ್ಟ್ ಪ್ಲಸ್ ಗೆ ಪ್ಲಸ್ 1/3. ಹೌದಾ? ಮತ್ತೆ ಈಸಿ ಕೊಟ್ಟಾಗ. ಹೌದಾ? ನೆಕ್ಸ್ಟ್ ಯಾವ ವರ್ಣವನ್ನ ಬಿಡಿಸೋಣ ಈಗ ನಾವು? ನೋಡ್ರಿ, ಪುಷ್ಪವರ್ಣದಾಗ ಐತಿ. ಹೌದಾ? ಇಲ್ಲಿ ನೋಡ್ರಿ, ಈಗ ಇಲ್ಲಿ ಭಿನ್ನ ರಾಶಿಗಳ ವ್ಯವಕಲನ ಮಾಡಿದ್ವಿ. ಇಲ್ಲಿ ಭಿನ್ನ ರಾಶಿಗಳ ಸಂಕಲನವನ್ನ ಅದೇ ರೀತಿ ಮಾಡ್ತಾ ಹೋಗೋಣ. ನೋಡ್ರಿ, ಈಗ ಛೇದ ಬಿಡಿಸ್ಬಿಟ್ರಿ. ಈಗ 15 75 ತಗೊಳ್ರಿ, ಈಗ ಸಪರೇಟ್ ತಗೊಳ್ರಿ. 15 75. ನೆಕ್ಸ್ಟ್ 15 1 15 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 15 1 15 ಪ್ಲಸ್ ಗೆ ಪ್ಲಸ್ 5 2 ಎಷ್ಟು? 10 ಇಸ್ ಈಕ್ವಲ್ ಟು ಎಷ್ಟು? ಎಷ್ಟು? 10 ಪ್ಲಸ್ ಎಷ್ಟು? 25 ಡಿವೈಡೆಡ್ ಬೈ ಎಷ್ಟು? 75.
ಕಟ್ತಾ ಹೋಗ್ತಾ ನೋಡ್ರಿ ಭಾಗಿಸಿ ನೋಡ್ರಿ 25 ಅಂದ್ರೆ 25 ಮೂರ್ಲೆ ಎಷ್ಟು ಬಂತು 1/3 ಬಂತು ಹೌದಾ ಈ 1/3 ನಾವು ಏನ್ ಮಾಡೋಣ ಉತ್ತರವಾಗಿ ತಗೊಳ್ಳೋಣ ನೋಡ್ರಿ ಈಗ ಇಲ್ಲಿ 1/5 ಪ್ಲಸ್ 2 15 ಉತ್ತರ ಎಷ್ಟಾಯ್ತು 1/3 ಬಂತು ಹೌದಾ ಈಗ ಚೌಕವರ್ಣ ಔಟ್ ಆಯ್ತು ಸಾರಿ ಪುಷ್ಪವರ್ಣ ಔಟ್ ಆಯ್ತು ಚೌಕವರ್ಣ ಬಂತು ಹೌದಾ ನೆಕ್ಸ್ಟ್ ಮೈನಸ್ 1/2 ನೆಕ್ಸ್ಟ್ ಚೌಕವರ್ಣ ಇದೆ ನೆಕ್ಸ್ಟ್ ಪ್ಲಸ್ ಗೆ ಪ್ಲಸ್ 1/3 ಹೌದಾ ನೋಡ್ರಿ ಈ ರೀತಿಯಾಗಿ ಶಾರ್ಟ್ ಮೆಥಡ್ ಅಲ್ಲಿ ನಾವು ಮಾಡ್ತಾ ಹೋಗ್ಬೇಕು ಅಂದ್ರೆ ಪರೀಕ್ಷೆಯಲ್ಲಿ ನಮಗೆ ಸಮಯ ಉಳಿತಾಯವಾಗುತ್ತೆ ನೋಡಿ ಈಗ ನೆಕ್ಸ್ಟ್ ಮತ್ತೆ ಏನಂತಂದ್ರೆ ಭಿನ್ನ ರಾಶಿಗಳ ವ್ಯವಕಲನ ಬಂತು ತಗೊಳ್ರಿ ಸೇಮ್ 2 ಮೂರ್ಲೆ 6 ನೆಕ್ಸ್ಟ್ ಎಷ್ಟು 3 ಬಂದ್ಲೆ 3 ಮೈನಸ್ ಗೆ ಮೈನಸ್ 2 ಬಂದ್ಲೆ 2 ಎಷ್ಟು ಉಳಿತು 1/6 ಬಂತು ಹೌದಾ ಎಷ್ಟು ಆನ್ಸರ್ ಎಷ್ಟು ಬಂತು 1/6 ನೋಡ್ರಿ ನಾವು ಇಲ್ಲಿ ಬರ್ತೀನಿ 1/6ಕ್ಕೆ 1/6 ಬರ್ತೀನಿ ಹೌದಾ ನೆಕ್ಸ್ಟ್ ಪ್ಲಸ್ ಗೆ ಪ್ಲಸ್ ಹೌದಾ ಪ್ಲಸ್ ಗೆ ಪ್ಲಸ್ ನೆಕ್ಸ್ಟ್ 1/3ಕ್ಕೆ 1/3 ನೋಡ್ರಿ ಮತ್ತೆ ಯಾವುದು ಅಂತ ಭಿನ್ನ ರಾಶಿಗಳ ಸಂಕಲನ ಹೌದಾ ತಗೊಳ್ರಿ ಈಗ 6 ಮೂರ್ಲೆ 18 6 ಮೂರ್ಲೆ 18 ನೆಕ್ಸ್ಟ್ 6 ಬಂದ್ಲೆ 6 ಪ್ಲಸ್ ಗೆ ಪ್ಲಸ್ ಹೌದಾ 3 ಬಂದ್ಲೆ 3 ಹೌದಾ ಈಸ್ ಈಕ್ವಲ್ ಟು ಎಷ್ಟು 9 ಡಿವೈಡೆಡ್ ಬೈ ಎಷ್ಟು 18 ಬಂತು ಹೌದಾ ಕಟ್ ತಗೊಳ್ರಿ 9 ಒಂದ್ಲೆ 9 ಏಳ್ಲೆ ಈಸ್ ಈಕ್ವಲ್ ಟು ಎಷ್ಟು ಬಂತು 1/2 ಬಂತು ಅಂದ್ರೆ 1/3 ಪ್ಲಸ್ 1/6 ಉತ್ತರ ಎಷ್ಟಪ್ಪ ಅಂತಂದ್ರೆ 1/2 ಹೌದಾ ಅಂದ್ರೆ ಈ ಒಂದು ಈ ನೋಡ್ರಿ ಕೊಟ್ಟಿರುವಂತಹ ಲೆಕ್ಕದ ಉತ್ತರ ಎಷ್ಟಪ್ಪ ಅಂತಂದ್ರೆ 1/2 ಹೌದಾ ಈ ರೀತಿಯಾದಂತಹ ಲೆಕ್ಕಗಳನ್ನ ನಾವು ಏನಂತಂದ್ರೆ ಪರೀಕ್ಷೆಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಹೌದಾ ಇದರ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ನಾವು ಮುಂದಿನ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ ಇದ್ರ ಮೇಲೆ ಏನಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅಂತಪ್ಪ ಅಂತಂದ್ರೆ ಪರೀಕ್ಷೆಯಲ್ಲಿ 1 ಮಾರ್ಕ್ಸ್ ಅಂದ್ರೆ ನಿಮಗೆ ಗ್ಯಾರಂಟಿ ಹಾಗಾಗಿ ಏನಂತಂದ್ರೆ ಇದರ ಮೇಲೆ ಬೋರ್ಡ್ಮಾಸ್ ನಿಯಮದ ಮೇಲೆ ಹಲವಾರು ಲೆಕ್ಕಗಳನ್ನ ನಾವು ಮುಂದಿನ ಕ್ಲಾಸಸ್ ಅಲ್ಲಿ ಕಲಿತಾ ಹೋಗೋಣ ಬರೀ ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ಎಲ್ಲರೂ ಭೇಟಿ ಆಗೋಣ ಎಲ್ಲರಿಗೂ ಗುಡ್ ಲಕ್